ಹಾಸನಾಂಬೆಯ ಬಾಗಿಲು ತೆರೆದಿದೆ. ಹಾಸನ ಅಂಬೆಯ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಜನ ಅಂದ್ಕೊಂಡಿದ್ದಾರೆ. ಆದ್ರೆ ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ದೀಪಾವಳಿಗೆಲ್ಲ ಊರಿಗೆ ಹೋಗ್ತಾ ಇರೋದ್ರಿಂದಾಗಿ ಹೆಚ್ಚಿನ ಬಸ್ಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡಿರೋದ್ರಿಂದ ಸರ್ಕಾರಿ ಬಸ್ನಲ್ಲಿ ನೀವೇನಾದ್ರೂ ಹಾಸನಕ್ಕೆ ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ನಿಮ್ಗೆ ಬಸ್ ಇಲ್ಲ. ಹಾಸನಕ್ಕೆ ಹೋಗುವ ಭಕ್ತರೇ ಎಚ್ಚರ. ಹಾಸನಕ್ಕೆ ಹೋಗಲು ಸರ್ಕಾರಿ ಬಸ್ ಇಲ್ಲ. ಬೆಂಗಳೂರಿನಿಂದ ಹಾಸನಕ್ಕೆ ಹೋಗೋದಕ್ಕೆ ಬಸ್ ಇಲ್ಲ. ಬೆಂಗಳೂರು ಟು ಹಾಸನ ಬಸ್ ಸಂಚಾರ ಸ್ಥಗಿತ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸ್ಥಗಿತ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಿಸುವುದಕ್ಕೆ ಅಧಿಕಾರಿಗಳು ಸಾಹಸ ಪಡ್ತಾ ಇದ್ದಾರೆ. ಹೀಗಾಗಿ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಬೆಂಗಳೂರಿಂದ ಹಾಸನಕ್ಕೆ ಹೋಗುವಂತ ಎಲ್ಲಾ ಸರ್ಕಾರಿ ಬಸ್ಗಳನ್ನ ಈಗ ಬಂದ್ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ಜನ ಬೆಂಗಳೂರಿನಿಂದಲೇ ಬರ್ತಾ ಇರೋದ್ರಿಂದಾಗಿ ಹಾಸನಕ್ಕೆ ಹೋಗೋದಕ್ಕೆ ಬಸ್ ಇಲ್ಲ. ಅಲ್ಲೂ ಹೋಗಿ ಕಿಲೋಮೀಟರ್ ಗಟ್ಟಲೆ ಕಾಯಬೇಕು, ದೇವರನ್ನ ನೋಡ್ಬೇಕಂತ ಹೇಳಿದ್ರೆ ಬಾಗಿಲು ಹಾಕೋದ್ರೊಳಗಡೆ ದರ್ಶನ ಮಾಡಬೇಕು, ಅದೆಲ್ಲವೂ ಸರಿ. ಆದ್ರೆ ಹೋಗೋದಕ್ಕೆ ನಿಮಗೆ ವ್ಯವಸ್ಥೆಯೇ ಇಲ್ವಲ್ಲ, ಹೆಂಗ್ ಹೋಗ್ತೀರಿ? ಬೆಂಗಳೂರಿಂದ ಹೋಗೋರು ಖಾಸಗಿ ಪ್ರೈವೇಟ್ ಕಾರಲ್ಲಿ ಹೋಗ್ಬೇಕು, ನಿಮ್ದೇ ಕಾರಲ್ಲಿ ಹೋಗ್ಬೇಕು. ಟ್ರಾಫಿಕ್ ಜಾಮ್ ಅಲ್ಲ, ಸ್ವಲ್ಪ ಹುಷಾರಾಗಿರಿ ನೀವು. ಈ ಸಲ ಆಗದಿದ್ರೆ ಮುಂದಿನ ಸಲ ಹೋಗ್ಬೋದು. ಇನ್ನೊಂದ್ಸಲ ಹೋಗಿ ತಾಯಿ ದರ್ಶನ ಮಾಡಬಹುದು. ಹೋಗಿ ಎಲ್ಲ ಸಮಸ್ಯೆಗೆ ಸಿಕ್ಕಾಕೊಳ್ಬೇಡಿ ನೀವು. ಎಲ್ಲ ಬೆಂಗಳೂರಿನಲ್ಲೇ ಹೋಗೋರು ಜಾಸ್ತಿ ಇದಾರಂತಪ್ಪ. ಎಲ್ಲ ಕಡೆಯಿಂದ ಬರ್ತಾರೆ, ಆದ್ರೆ ಬೆಂಗಳೂರಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಸನದ ತಾಯಿಯ ದರ್ಶನಕ್ಕೆ. ಸಾಕಷ್ಟು ಜನ ಹಾಸನಿಗೆ ಹೋಗ್ತಿದ್ರೆ, ಬಟ್ ಈಗ ಹಾಸನ ಬಸ್ ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಪ್ರಯಾಣಿಕರಿದ್ರೆ ಮಾತಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ಬೇಕು? ಈಗೇನು ಬಸ್ ಸ್ಥಗಿತವಾಗಿದ್ದಾನೆ, ಏನಂತಾರ ಅಂತ? ಹಾಸನಕ್ಕೆ ಹೋಗ್ಬೇಕು ಸರ್. ಇವತ್ತು ಒಂದ್ಸಲ ಪ್ರತಿ ತಿಂಗಳು ಹೋಗ್ತಾ ಇದ್ವಿ. ಇದೇ ರಾಮಾಯಣ ನಾವು ಫ್ರೀ ಸೀಟ್ ಕೊಡು ಅಂತ ಅವನ ಕೇಳಿರ್ಲಿಲ್ಲ. ಇದು ಕೊಟ್ಬಿಟ್ಟು ಇದೆಲ್ಲ ಮಾಡಿದರೆ ಹೊಸಿ ರಾಮಾಯಣ ಅಲ್ಲ. ಒಂದ್ ದಿವಸ ನಿಂತ್ಕೊಂಡು ಹೋಗಲ್ಲ, ವಯಸ್ಸಾಗೈತೆ, ನಿಂತ್ಕೊಂಡೆ ಹೋಗ್ಬೇಕು. ನಾವು ಹಾಸನ ಹೋಗ್ಬೇಕು ಸರ್. ಬಸ್ ಇಲ್ಲ ಸರ್. ಬಸ್ ಬಿಡಲ್ಲ ಅಂತಾರೆ. ನಮ್ಗೆ ವಿಲೇಜ್ ಬರುತ್ತೆ ಕದ್ಬೇಳಿ ಅಂತ, ಅಲ್ಲಿಗೆ ಬಸ್ಸೇ ಹೋಗಲ್ಲ, ಎಲ್ಲ ಅಂಡರ್ ಪಾಸ್ ಹೋಗ್ಬಿಡುತ್ತೆ. ತುಂಬಾ ಕಷ್ಟ ಸರ್. ಇದು ನರಕ, ಇದು ಯಾರಿಗೂ ಬೇಡ. ಈ ನರಕ ಯಾರಿಗೂ ಬೇಡ. ಪ್ರೆಗ್ನೆಂಟ್ ಅವ್ರಿಗೆ, ವಯಸ್ಸಾದವ್ರಿಗೆ ತುಂಬಾ ಅಂದ್ರೆ ತುಂಬಾ ಎವ್ರಿ ಕಷ್ಟ ಐತೆ. ಫ್ರೀ ಸೀಟ್ ಯಾರಿಗೂ ಬೇಡ. ಯಾರಿಗ್ ಬೇಕು ಅವ್ರಿಗೆ ಮಾಡ್ಲಿ. ತುಂಬಾ ವಯಸ್ಸಾಗಿರೋರಿಗೆ, ಮಕ್ಳಿಗೆ, ಕಾಲೇಜ್ ಹೋಗೋರ್ಗೆ ಇರ್ಲಿ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಂಗಿದ್ರು ದುಡ್ಡು ಕೊಟ್ಟು ಹೋಯ್ತಾರೆ. ಈ ನರಕ ಅಂತೂ ಬೇಡ. ಬಸ್ ತುಂಬಾ ಕಮ್ಮಿ ಇದೆ. ಯಾವಾಗ ನೋಡಿ ಊರುಗಳಿಗೆ ಈಗ ಮಿಡ್ಲ್ ಕ್ಲಾಸ್ ಜನ ವಿಲೇಜ್ ಇಂದ ಸಿಟಿ ಬರೋರ್ಗೆ ತುಂಬಾ ನರಕ ಇದೆ. ಇದು ಯಾಕೆ ಈ ತರ ಅಂತೂ ಬೇಡ ಸರ್. ಫ್ರೀ ಸೀಟ್ ಅಂತೂ ಬೇಡ. ಯಾವ್ದು ಬೇಡ ಸರ್. ಫ್ರೀಯಾಗಿ ಕೊಡುವಂತದ್ದು ಯಾವ್ದು ಬೇಡ ಸರ್. ದುಡ್ಡು ತಿಂತಾರೆ ಸರ್. ಇವ್ರು ಸರ್ಕಾರ ಕರೆಕ್ಟ್ ನಡೆಸಲಿ. ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡ್ಲಿ. ಸರ್ಕಾರ ಕರೆಕ್ಟ್ ನಡೆಸಲಿ. ಫ್ರೀಯಾಗಿ ಏನು ಬೇಕಾಗಿಲ್ಲ ಯಾರಿಗೂ. ವಯಸ್ಸಾಗಿರೋರಿಗೆ ಬೇಕಷ್ಟೇನೆ. ಇವಾಗ ಇದೆ ನೋಡಿ, ಎಷ್ಟು ಜನ ಇದಾರೆ ನೋಡಿ. ನರಕ. ನಿಂತ್ಕೊಂಡೇ ಹೋಗ್ಬೇಕು, ಕಾಯ್ಬೇಕು. ಟೈಮಿಗೆ ಯಾವ ಕೆಲಸನೂ ಹಾಕಾಗಲ್ಲ. ಇದೇ ತರದ ಪ್ರಾಬ್ಲಮ್. ನಾವು ಬಂದು ಅರ್ಧ ಗಂಟೆ ಆಯ್ತು, ಬಸ್ ಒಂದು ಇಲ್ಲ ನೋಡಿ. ಎಲ್ಲ ಲಾಕ್ ಆಗ್ತಾರದು. ಡ್ರೈವರ್ಗಳು ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಬಸ್ ಯಾವ್ದು ಹೋಗುತ್ತೆ ಯಾವ್ದಿರಲ್ಲ, ಒಂದು ಬೋರ್ಡ್ ಇರಲ್ಲ, ಒಂದು ರೆಸ್ಪಾನ್ಸ್ ಮೊದ್ಲೇ ಕೊಡಲ್ಲ ಅವರು. ಅವ್ರೇನ್ ಮಾಡ್ತಾರೆ, ಅವ್ರು ಬೇರೆಯವ್ರನ್ನ ಕೇಳಿ, ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ ಅಂತಾರೆ. ಇದೇ ತರ ಆಗೋಗಿದೆ. ಇದಿಷ್ಟು ಹಾಸನಿಗೆ ಹೋಗುವ ಪ್ರಯಾಣಿಕರು ಮಾತಾಗಿತ್ತು. ಅಂದ್ರೆ ಎಲ್ಲಾ ಬಸ್ಗಳು ಸ್ಥಗಿತ ಮಾಡಿದ್ದಾರೆ. ಯಾಕಂದ್ರೆ ಹಾಸನ ಬಗ್ಗೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಅಲ್ಲಿಗ ತುಂಬಾ ಟ್ರಾಫಿಕ್ ಆಗಿದೆ. ಮತ್ತೊಂದ್ ಕಡೆ ತುಂಬಾ ಸಮಸ್ಯೆ ಆಗ್ಬೋದೆಂಬ ದೃಷ್ಟಿಯಿಂದ ಇದೀಗ ಬೆಂಗಳೂರಿನಿಂದ ಯಾವುದೇ ಬಸ್ಗಳು ಹಾಸನಕ್ಕೆ ಹೋಗ್ತಿಲ್ಲ, ಸ್ಥಗಿತ ಮಾಡಿದ್ದಾರೆ. ಬೈಪಾಸ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಗಳು ಹೋಗ್ತಿವೆ. ಒಂದ್ ಕಡೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶವರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಖಾಸಗಿ ಬಸ್ಗಳನ್ನ ಬಿಡಿ, ಡಬಲ್ ಟ್ರಿಬಲ್ ರೇಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಬಸ್ಗಳಲ್ಲಿ ಜನವೋ ಜನ. ಹಾಸನಕ್ಕೆ ಹೋಗೋರು ಹೆಂಗೆ, ದೀಪಾವಳಿಗೆ ತಮ್ಮ ಊರಿಗೆ ಹೋಗೋರಿಗೆ ಹೆಂಗೆ, ಹೆಚ್ಚುವರಿಯಾಗಿ ಎಷ್ಟು ಬಸ್ ಬಿಟ್ಟಿದ್ದಾರೆ, ಮೆಜೆಸ್ಟಿಕ್ ನಲ್ಲಿ ಹೆಂಗಿದೆ ಈಗ ಪರಿಸ್ಥಿತಿ? ತಾವೀಗ ಯಾವ ಸ್ಪಾಟ್ ನಲ್ಲಿದ್ದೀರಿ ವೀರೇಶ್?
ರಂಜಿತ್, ಈಗ ಕೆಂಪೇಗೌಡ ಮೆಜೆಸ್ಟಿಕ್ ನ ಕೆಎಸ್ಆರ್ಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇನೆ. ನೋಡ್ತಾ ಇರಬಹುದು, ಅಂದ್ರೆ ಈ ಒಂದು ಭಾಗದಲ್ಲಿ ಬೆಳಗ್ಗೆಯಿಂದ, ಯಾಕಂದ್ರೆ ರಾತ್ರಿ ಸಂಜೆ 6 ಗಂಟೆ, ನಿನ್ನೆ ರಾತ್ರಿ ಸಂಜೆ 6 ಗಂಟೆಯಿಂದ ಇಲ್ಲಿವರೆಗೂ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಬಟ್ ಇದೀಗ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಬೆಳಗ್ಗೆ 9 ಗಂಟೆವರೆಗೂ ತುಂಬಾ ರಶ್ ಆಗಿತ್ತು ಈ ಒಂದು ಬಸ್ ಸ್ಟ್ಯಾಂಡ್. ಇದೀಗ ಹೆಚ್ಚುವರಿ ಬಸ್ ಬಿಟ್ಟಿದ್ದಾರೆ. ಹೀಗಾಗಿ ಸರಾಗವಾಗಿ ಎಲ್ಲ ಪ್ರಯಾಣಿಕರು ಹೋಗ್ತಿದ್ದಾರೆ. ಯಾಕಂದ್ರೆ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ತುಂಬಾ ರಶ್ ಇತ್ತು. ಒಂದ್ ಕಡೆ ಬಸ್ಗಾಗಿ ಸೀಟಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತೊಂದ್ ಕಡೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ಯಾವುದೇ ಬಸ್ ಹಾಸನಿಗೆ ಹೋಗ್ತಿರಲಿಲ್ಲ, ಸ್ಥಗಿತ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ಸಾಕಷ್ಟು ಹಾಸನ ಪ್ರಯಾಣಿಕರು ಒಂದ್ ಕಡೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದ್ರೆ ಬಸ್ ಇಲ್ಲ, ಸೀಟ್ ಸಿಗ್ತಿಲ್ಲ, ಹಾಸನಕ್ಕೆ ಹೋಗಲ್ಲ. ಮತ್ತೊಂದ್ ಕಡೆ ಮಂಗಳೂರು ಬೈಪಾಸ್ ಮುಖಾಂತರ ಬಸ್ಗಳು ಹೋಗ್ತಿದ್ವು. ಬಟ್ ಇದೀಗ ನಾನ್ ಸ್ಟಾಪ್ ಬಸ್ಗಳು ಮಾತ್ರ ಹಾಸನಿಗೆ ಹೋಗ್ತಿದ್ದಾವೆ. ಈ ಚಿಕ್ಕಮಗಳೂರು ಮತ್ತು ಮಂಗಳೂರು ಬಸ್ಗಳು ಯಾವುದೇ ರೀತಿಯ ಬೇರೆ ಬೇರೆ ರೂಟ್ ಬಸ್ಗಳು ಹಾಸನಿಗೆ ಪ್ರವೇಶವಿಲ್ಲ. ವೀರೇಶ್, ಜಸ್ಟ್ ಹೋಲ್ಡ್. ಬೆಂಗಳೂರು ಟು ಹಾಸನ ಬಸ್ ಸಂಚಾರ ಪುನರಾರಂಭ ಆಗಿದೆ. ನಿನ್ನೆ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೆ ಸ್ಥಗಿತ ಆಗಿತ್ತು. ಸುಮಾರು 11 ಗಂಟೆಗಳ ಕಾಲ ಬಸ್ ಸಂಚಾರ ಸ್ಥಗಿತ ಮಾಡಿ ಈಗ ಮತ್ತೆ ಓಪನ್ ಆಗಿದೆ. ಇವತ್ತು ಹಾಸನಕ್ಕೆ ಹೋಗುವ ಸರ್ಕಾರಿ ಬಸ್ಗಳು ಪುನರಾರಂಭ ಆಗಿದೆ. ರಾತ್ರಿ ಮಾತ್ರ ಇರಲಿಲ್ಲ. ಬೆಂಗಳೂರು ಟು ಹಾಸನ ಬಸ್ ಸಂಚಾರ ಪುನರಾರಂಭ ಆಗಿದೆ. ನಿನ್ನೆ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಸ್ಥಗಿತ ಆಗಿತ್ತು. ಈಗ ಮತ್ತೆ ಹಾಸನಕ್ಕೆ ಬೆಂಗಳೂರಿನಿಂದ ಸರ್ಕಾರಿ ಬಸ್ಗಳಿದ್ದಾವೆ. ನೀವು ಹೋಗೋದಾದ್ರೆ ಸರ್ಕಾರಿ ಬಸ್ನಲ್ಲಿ ಹೋಗಬಹುದು. ಇವತ್ತು ಹಾಸನಕ್ಕೆ ಸರ್ಕಾರಿ ಬಸ್ಗಳು ಮತ್ತೆ ಆರಂಭ ಆಗಿದೆ. ಬೆಂಗಳೂರು ಟು ಹಾಸನ ಬಸ್ ಪುನರಾರಂಭ ಆಗಿದೆ. ಅಗೈನ್ ವೀರೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ವೀರೇಶ್, ಈಗ ಬೆಂಗಳೂರಿನಿಂದ ಮತ್ತೆ ಬಸ್ ಬಿಟ್ಟಿದ್ದಾರಂತೆ ಹಾಸನಕ್ಕೆ. ಕ್ರೌಡ್ ಹೆಂಗಿದೆ? ಬೆಂಗಳೂರಿನಿಂದಲೇ ಅತಿ ಹೆಚ್ಚು ಜನ ಹಾಸನಕ್ಕೆ ಹೋಗ್ತಾರಂತಲ್ಲ ವೀರೇಶ್? ರಂಜಿತ್, ನಿನ್ನೆ ರಾತ್ರಿ ಡಿಸಿ ಅವರು, ಅಂದ್ರೆ ಹಾಸನ ಡಿಸಿ ಅವರು ಒಂದ್ ಕಡೆ ಮೌಖಿಕ ಆದೇಶ ನೀಡಿರ್ತಾರೆ. ಬೆಂಗಳೂರಿನ ಸಾರಿಗೆ ಇಲಾಖೆಗೆ ಯಾವುದೇ ಬಸ್ ಬೆಂಗಳೂರಿಂದ ಹಾಸನ್ಗೆ ಬರಬಾರದು. ಯಾಕಂದ್ರೆ ಸುಮಾರು ಒಂದು 8-10 ಕಿಲೋಮೀಟರ್ ಟ್ರಾಫಿಕ್ ನಿರ್ಮಾಣವಾಗಿದೆ, ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಹೀಗಾಗಿ ಬೆಂಗಳೂರಿಂದ ಯಾವುದೇ ಬಸ್ ಬರಬಾರ್ದಂತ ಒಂದ್ ಕಡೆ ಮೌಖಿಕ ಆದೇಶ ನೀಡಿರ್ತಾರೆ. ಇಲ್ಲಿಂದ ರಾತ್ರಿ 10 ಗಂಟೆಯಿಂದ, ನಿನ್ನೆ ರಾತ್ರಿ 10 ಗಂಟೆಯಿಂದ ಡಿಲ್ಟೆ ಅಂದ್ರೆ ಬೆಳಗ್ಗೆ 9 ಗಂಟೆವರೆಗೂ ಯಾವುದೇ ಬಸ್ ಹೋಗ್ತಿರಲಿಲ್ಲ. ಬಟ್ ಪ್ರಯಾಣಿಕರ ಆಕ್ರೋಶದ ಕೇಳಿ ಬಂದಿತ್ತು. ಒಂದ್ ಕಡೆ ಪ್ರತಿಭಟನೆ ಮಾಡಿದ್ರು, ಒಂದ್ ಕಡೆ ಸರ್ಕಾರದ ಆಕ್ರೋಶ ಹೊರ ಹಾಕಿದ್ರು. ಹೀಗಾಗಿ ಬಸ್ಗಳು ಬಿಟ್ಟಿದ್ರು. ನೋಡ್ತಿರ್ಬೋದು, ಒಂದ್ ಕಡೆ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ರು. ಯಾಕಂದ್ರೆ ಬೆಳಿಗ್ಗೆ ತುಂಬಾ ಜನ ಇತ್ತು, ತುಂಬಾ ರಶ್ ಇತ್ತು, ಗದ್ದಲ ಇತ್ತು. ಸೀಟಿಗಾಗಿ ಒಂದ್ ಕಡೆ ಜಗಳ ಆಡ್ತಿದ್ರು. ಈ ಒಂದು ದೃಷ್ಟಿಯಿಂದ ಪೊಲೀಸರು ಬಂದು ಒಂದ್ ಕಡೆ ಈಗ ಅಂದ್ರೆ ಎಲ್ಲ ಕಡೆ ಪರಿಶೀಲನೆ ಮಾಡ್ತಿದ್ದಾರೆ. ಟೈಟ್ ಸೆಕ್ಯೂರಿಟಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಮಂಗಳೂರು, ಮೈಸೂರು, ಮತ್ತೊಂದ್ ಕಡೆ ಉಡುಪಿ, ಕುಂದಾಪುರ ಭಾಗಕ್ಕೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಯಾಕಂದ್ರೆ ಬೆಳಗ್ಗೆ 9ವರೆಗೂ ತುಂಬಾ ರಶ್ ಆಗಿತ್ತು. ಬಟ್ ಇದೀಗ ಹೆಚ್ಚುವರಿ ಬಸ್ ಬಿಟ್ಟಿದ್ದಾರೆ. ಒಂದೊಂದಾಗಿ ಬಸ್ಗಳು ಬರ್ತಿದ್ದಾವೆ. ಬರುವಂತ ಬಸ್ಗಳು ಎಲ್ಲ ತುಂಬಾ ರಶ್ ಆಗಿದೆ. ದೃಶ್ಯಗಳು ನೋಡ್ತಿರ್ಬೋದು. ಒಂದ್ ಕಡೆ ಪೊಲೀಸರು ಬಿಗಿ ಭದ್ರತೆ, ಮತ್ತೊಂದ್ ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಜನ ಇರ್ತಾರೆ ಅಲ್ಲೆಲ್ಲ ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಇದೀಗ ಕ್ರೌಡ್ ಕಂಟ್ರೋಲ್ ಆಗಿದೆ. ಮತ್ತೊಂದು ಕಡೆ ಮಂಗಳೂರು, ಮೂಡುಬಿದ್ರೆ ಮತ್ತು ಉಡುಪಿ ಭಾಗಕ್ಕೆ ಸಾಕಷ್ಟು ಬಸ್ಗಳೀಗ ನಿಯೋಜನೆಗೊಂಡಿದ್ದಾವೆ. ಎಸಿ, ಮತ್ತೊಂದು ಕಡೆ ನಾನ್ ಎಸಿ ಸ್ಲೀಪರ್, ಮತ್ತೊಂದು ಕಡೆ ಕರ್ನಾಟಕ ಸಾರಿಗೆ ಬಸ್ಗಳೀಗ ಬಿಟ್ಟಿದ್ದಾರೆ. ಹೀಗಾಗಿ ಸ್ವಲ್ಪ ಪ್ರಮಾಣದ ಕಡಿಮೆ ಆಗಿದೆ. ಮತ್ತೆ ಸಂಜೆ ಆದ್ರೂ ಮತ್ತಷ್ಟು ಜಾಸ್ತಿ ಆಗಬಹುದು. ಇವತ್ತು ಜಾಸ್ತಿ ಸಂಖ್ಯೆಯಲ್ಲಿ ತಮ್ಮ ಊರುಗಳತ್ತ ಹೋಗಬಹುದು. ಯಾಕಂದ್ರೆ ದೀಪಾವಳಿಯ ದೊಡ್ಡ ಹಬ್ಬ. ಹೀಗಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ರೆ ಇವತ್ತು ತುಂಬಾ ಪ್ರಮಾಣದಲ್ಲಿ ಜನ ತಮ್ಮ ಊರುಗಳು ತಗೋಬಹುದು. ಹೀಗಾಗಿ ಹೆಚ್ಚುವರಿ ಬಸ್ ಈಗ ಕೆಎಸ್ಆರ್ಟಿಸಿ ಅವರು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳು ಇಲ್ಲೇ ಮಕ ಮೂಡಿದ್ದಾರೆ. ಪ್ರತಿಯೊಂದು ಬಸ್ಗಳು ಎಲ್ಲೆಲ್ಲಿ ಹೋಗಬೇಕು, ಯಾವ ರೀತಿಗೆ ಹೋಗಬೇಕು ಎಂಬುದೊಂದು ಕಡೆ ಪರಿಶೀಲನೆ ಮಾಡಿ ಬಿಡ್ತಿದ್ದಾರೆ. ಸದ್ಯಕ್ಕೆ ಇದೀಗ ಹಾಸನ ಬಸ್ಗಳು ಎಂದಿನಂತೆ ಸಂಚಾರ ಆಗ್ತಿದೆ. ಬಟ್ ಯಾಕಂದ್ರೆ ಒಂದ್ ಕಡೆ ಚಿಕ್ಕಮಗಳೂರು, ಮಂಗಳೂರು ಬಸ್ಗಳು ಯಾವುದೇ ರೀತಿಯ ಹಾಸನ ಮೇಲೆ ಹೋಗಂಗಿಲ್ಲ. ಅವರು ಬೈಪಾಸ್ ಮುಖಾಂತರ ಹೋಗಬೇಕು. ಓನ್ಲಿ ನಾನ್ ಸ್ಟಾಪ್ ಬಸ್ಗಳು ಮಾತ್ರ ಹಾಸನಕ್ಕೆ ಬಿಡ್ತಿದ್ದಾರೆ. ಅಲ್ಲಿ ಹಾಸನ ಜಿಲ್ಲಾಡಳಿತ ಸಕಲ ರೀತಿಯ ಭದ್ರತೆ ಕೈಗೊಂಡಿದ್ದಾರೆ. ಯಾವುದೇ ಬಸ್ಗಳನ್ನ ಒಳಗಡೆ ಹಾಸನ ಸಿಟಿ ಒಳಗೆ ಎಂಟ್ರಿ ಮಾಡ್ತಿಲ್ಲ, ಅಲ್ಲೇ ಸ್ಟಾಪ್ ಮಾಡ್ತಿದ್ರೆ. ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಬಟ್ ಇದೀಗ ನಾನ್ ಸ್ಟಾಪ್ ಬಸ್ಗಳು ಬಿಟ್ಟಿದ್ದಾರೆ. ಮತ್ತೆ ಸ್ಥಗಿತ ಆಗಬಹುದು. ಯಾಕಂದ್ರೆ ಇವತ್ತು ಜಾಸ್ತಿ ಪ್ರಮಾಣದಲ್ಲಿ ಹಾಸನಕ್ಕೆ ಹೋಗಬಹುದು. ಯಾಕಂದ್ರೆ ಹಾಸನಾಂಬೆ ದರ್ಶನ ಮಾಡಲು ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಸುಮಾರು 8 ಲಕ್ಷ ಅಧಿಕ ಜನ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಮತ್ತಷ್ಟು ಜನ ಹೋದ್ರೆ ಮತ್ತೆ ರಾತ್ರಿ ಹಾಸನ ಹೋಗುವ ಬಸ್ಗಳು ಸ್ಥಗಿತ ಮಾಡಬಹುದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.